ಮೇಡಮ್ ಅದೇನು ನಮ್ಮ ಕರ್ನಾಟಕದ ದುರದೃಷ್ಟ ನನಗೆ ಗೊತ್ತಿಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಕನ್ನಡಿಗರ ಹಿತವನ್ನು ಕಾಪಾಡದೆ ತಮ್ಮ ಹಿತರಕ್ಷಣೆಗೋಸ್ಕರ ಒದ್ದಾಡ್ತಾ ಇದ್ದಾವೆ. ನೋಡಿ, ನಮಗೆ ಇಲ್ಲಿ ಬೆಂಗಳೂರು ಇವತ್ತು ಇಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅವರೇನು ಅವ್ರಿಗೋಸ್ಕರ ಕೇಳ್ತಾ ಇಲ್ಲ, ಇಲ್ಲಿ ಬೆಂಗಳೂರಿನ ನಿವಾಸಿಗಳಿಗೆ ನೀರು ಬೇಕು ಅಂತ ಕೇಳ್ತಾ ಇದ್ರು ಹೊರತು ಬೇರೆದಕ್ಕೆ ಕೇಳ್ತಾ ಇಲ್ಲ. ಬಟ್ ತಮಿಳ್ನಾಡಿಗೆ ಹೋಗಿ ನೀರು ಬಿಡ್ತಾ ಇರೋದು ಅವ್ರಿಗೆ 3ನೇ ಬೆಳೆಗೆ 2ನೇ ಬೆಳೆಗೆ ಆ ಥರದ ಬೆಳೆಗಳಿಗೆ. ನಮ್ಮ ಒಂದು ಬೆಳೆಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಅಂಥ ಟೈಮಲ್ಲಿ ಇವರೆಲ್ಲ ಇಷ್ಟು ಒಂದು ಏನಂತಾರೆ ಅದಕ್ಕೆ ದಬ್ಬಾಳಿಕೆ ಮಾಡಿ ನೀರು ಬಿಡ್ತಾ ಇದ್ದಾರೆ. ನಮ್ಮ ಸಂಸದರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅಲ್ಲಿ ಸಂಸದರನ್ನ ಆರಿಸಿ ಕಳಿಸಿರೋದು ನಾವೆಲ್ಲ ನಮ್ಮ ಹಿತರಕ್ಷಣೆಗೋಸ್ಕರ ಹೋರಾಡಿ ಅಂತ. ಬಟ್ ಅಲ್ಲಿ ಏನು ನಡೀತಾ ಇದೆ, ಅವರವರ ಸ್ವಹಿತ ರಕ್ಷಣೆಗೆ, ಅವರವರ ರಕ್ಷಣೆಗೋಸ್ಕರ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. 3,500 ಕ್ಯೂಸೆಕ್ಸ್ ಅಂದರೆ ಎಲ್ಲಿಂದ ಕೊಡ್ಬೇಕು ನೀರು? ಇಲ್ಲಿಗೆ ನೋಡಿ, ಇವತ್ತು ಜಂಜಿಗಳು ಎದ್ದಿದ್ದಾರೆ. ಜಂಜಿ ಯಾವುದೋ ಒಂದು ಹೋರಾಟಕ್ಕೆ ಎದ್ದೇಳೋದಲ್ಲ, ಈ ಹೋರಾಟಕ್ಕೆ ಎದ್ದೇಳ್ಬೇಕು ನಿಜವಾಗ್ಲು. ಯಾಕಂದ್ರೆ ಜಂಜಿಗಳು ಬೆಂಗಳೂರಲ್ಲೂ ಇದ್ದಾರೆ. ಅವತ್ತು ಫ್ರೀಡಮ್ ಪಾರ್ಕಲ್ಲಿ ಅಷ್ಟು ಗಲಾಟೆ ಮಾಡಿದ್ರಲ್ಲ, ಅವರ ಇದಕ್ಕೋಸ್ಕರ ಇದಕ್ಕೆ ಹೋರಾಡಬೇಕು. ಯಾಕಂದ್ರೆ ಅವರು ಬೆಂಗಳೂರು ಕಾವೇರಿ ನೀರು ಕುಡಿತಾರೆ, ಅವರು ಇಲ್ಲಿ ನೀರು ಕುಡಿತಾರೆ, ಅವರು ನಿವಾಸಿಗಳು, ಅವರು ಓಡಾಡಬೇಕು ಇದಕ್ಕೆ. ಇದು ನಿಜಕ್ಕೂ ಒಂದು ಸರ್ಕಾರದ ಧೋರಣೆ ನಾನು ತೀವ್ರವಾಗಿ ಖಂಡಿಸ್ತೀವಿ ಮೇಡಮ್. ನಮ್ಮ ಎಲ್ಲ ಕನ್ನಡ ಪರ ಹೋರಾಟಗಾರರು ಕೂಡ ಈ ಒಂದು ಧೋರಣೆಯನ್ನು ಖಂಡಿಸಿ ಇವತ್ತು ಅರೆಸ್ಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ತೀವ್ರವಾದ ಒಂದು ಹೋರಾಟವನ್ನು ನಂಬ್ಕೊಳ್ತೀವಿ ಮೇಡಮ್. ಪ್ರತಿ ವರ್ಷ ನಡೀತಾ ಇದೆ, ಬಟ್ ಅದಕ್ಕೊಂದು ಸೊಲ್ಯೂಷನ್ ಅಂತ ಇವತ್ತಿನವರೆಗೂ ಇಲ್ಲ. ಅದೇ ಹೇಳ್ತಾರಲ್ಲ, ಯಾವ ರಾಜಕಾರಣಿಗೂ ಬದ್ಧತೆ ಇಲ್ಲ ಮೇಡಮ್, ಯಾವ ಪಕ್ಷಕ್ಕೂ ಬದ್ಧತೆ ಇಲ್ಲ. ಒಂದು ಬದ್ಧತೆ ಅಂತಿದ್ರೆ ಯಾವುದೆಲ್ಲನೂ ಸಾಲ್ವ್ ಮಾಡ್ಬೋದು. ಇದು ಸಾಲ್ವ್ ಮಾಡದೇ ಇರೋ ಪ್ರಾಬ್ಲಮ್ ಏನಲ್ಲ ಇದು. ಬಟ್ ಸಾಲ್ವ್ ಮಾಡ್ಬಿಟ್ರೆ ಅವರು ಬೆಳೆ ಬೆಳೆಸ್ಕೋಕ್ಕಾಗಲ್ಲ ಅಂತ ಯಾರೂ ಸಾಲ್ವ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಸರ್, ಇದು ಕೇವಲ ಜನಸಾಮಾನ್ಯರಲ್ಲ, ಕನ್ನಡ ಚಿತ್ರರಂಗ ಕೂಡ ಇದರಲ್ಲಿ ಸದಾ ಭಾಗಿಯಾಗ್ತಾ ಇರುವಂತದ್ದು. ಬಟ್ ಇವತ್ತು ಆ ಪ್ರತಿಭಟನೆಯಲ್ಲಿ ಬೆರಳಿಗೆ ಜನ ಹೌದು, ಖಂಡಿತ ಮೇಡಮ್. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರರಂಗ ಕೂಡ ಭಾಗಿಯಾಗುತ್ತೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನಮ್ಗೇನಿದ್ರು ನಮ್ಮ ಕರ್ನಾಟಕರಿಗೆ ಪೊಲೀಸರು ನಮ್ಮ ಕಾವೇರಿ ನೀರು ಕುಡಿಯೋದು. ಈಗ ನಮ್ಮನ್ನ ಎಳ್ಕೊಂಡು ಹೋಗ್ತಾರಲ್ಲ, ಪೊಲೀಸರು ಕಾವೇರಿ ನೀರು ಕುಡಿಯೋದು. ಅವ್ರದ್ದು ಇದು ಸಪೋರ್ಟ್ ಮಾಡಬೇಕು. ಅಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ. ನಿಮ್ಮ ಮುಂದೆ ಹೆಂಗೆ ಅಲ್ಲ, ನಾವು ಸ್ಟ್ರೈಕ್ ಮಾಡ್ತಾ ಇದೀವಾ? ಇಲ್ಲ ತಾನೆ ನಾವು ಅಲ್ಲಲ್ಲ ಇರಿ ಸರ್. ನಿಮ್ಗೆ ನಾವು ಇರಿ ಸರ್, ನಿಮ್ಗೆ ಒಂದು ಬೈಟ್ ಕೊಡ್ತಾ ಇದೀವಿ ಸರ್. ನಾವೇ ಸ್ಟ್ರೈಕ್ ಮಾಡಕ್ ಬಂದಿಲ್ಲ ಸರ್. ನಾಗರಿಕರಾಗಿ ಬಂದಿದ್ದೀನಿ ನಾನು ಸ್ಟ್ರೈಕ್ ಮಾಡ್ತಾ ಇಲ್ಲ. ಬೈಟ್ ಕೊಡ್ತಾ ಇದೀನಿ. ಬೈಟ್ ಕೊಟ್ಟ ಸ್ವಾತಂತ್ರ್ಯ ಅಲ್ಲ ನಮಗೆ. ಬೈಟ್ ಕೊಡ್ತಾ ಇದೀನಿ. ಬೈಟ್ ಕೊಡಬಾರ್ದಾ? ಇವತ್ತೇನ್ ಮಾಡ್ತಾ ಇದ್ರು ನಾಯಕರು? ಏನ್ ಹೇಳ್ಕೊಂಡು ಹೋಗಿದ್ ನೀವ್? ಏನ್ ಮಾಡಿದ್ರು ಅವರು? ಅವ್ರು ಕಾವೇರಿಗೋಸ್ಕರ ನೀವು ಕಾವೇರಿ ಕುಡಿಯಲ್ಲ ಮೇಡಮ್. ನೀವು ಕಾವೇರಿ ಕುಡಿಯಲ್ಲ. ನೀವು ಸ್ವಲ್ಪ ದಯವಿಟ್ಟಿರಿ. ನೀವು ಕಾವೇರಿ ನೀರೇ ಕುಡಿಯೋದು. ಯಾರು ಸ್ವಾರ್ಥಕ್ಕೋಸ್ಕರ ಹೋರಾಡ್ತಾ ಇಲ್ಲ. ನಾವು ನೋಡಿ ಸರ್, ಇದು ಸರ್ಕಾರ 3,500 ಕ್ಯೂಸೆಕ್ ನೀರು ಬಿಡೋದು. ನಮಗ್ ಫಸ್ಟ್ ನೀರು ಬೇಕು. ನಮ್ಮ ಮಕ್ಕಳನ್ನ ಸಾಕ್ಬೇಕು, ನಮ್ಮ ತಂದೆ ತಾಯಿ ನೋಡ್ಬೇಕು, ಆಮೇಲೆ ಬೇರೆ ನೋಡ್ಕೊಳ್ಳಿ. ನೀವು ಕಾವೇರಿ ಕೊಳಾರ ನಮ್ಮಲ್ಲಿ, ನಾವು ಕೇಳ ಕಾವೇರಿ ನೀರು. ಇದನ್ನ ಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಅವರು? ಇಲ್ಲಿ ಬೆಂಗಳೂರು ದಂಗೆ ಹೇಳ್ಬೇಕಷ್ಟೇ ಇದೆ. ಬೆಂಗಳೂರು ಇಡೀ ಜನ ಬೆಂಗಳೂರು ಕಾವೇರಿ ನೀರು ಕುಡಿಯೋದು. ಅವ್ರಿಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು. ಬರ್ಲಿ ಮೇಡಮ್, ಯಾರಾದ್ರೂ ಬರ್ಲಿ. ಬಿಡಿ ಮತ್ತೆ. ಯಾರಿಗೂ ಬದ್ಧತೆ ಇಲ್ಲ ಮೇಡಮ್. ಅವ್ರು ಬೇರೆ ಬೇಯಿಸ್ಕೋಬೇಕು. ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರೆ ಅವರು ಅದಕ್ಕೆ ಸಾಲ್ವ್ ಮಾಡಕ್ಕೆ ಬಿಡಲ್ಲ. ಇದೊಂದು ಜೀವಂತ ಉಟ್ಕೊಂಡಿರ್ಬೇಕು. ಬೆಂಗಳೂರು ಒಂದ್ ತಿಂಗಳು ನೀರು ಬಂದು ಇವ್ರು ಪೊಲೀಸರು ನೀರು ಕುಡಿಯೋದು. ನಮ್ಗೆ ಇಷ್ಟು ಬಲಂತ ಹೇಳ್ಕೊಂಡು ಪೊಲೀಸರು ನೀರು ಕುಡಿಯಲ್ವಾ? ಪೊಲೀಸರು ಸಪೋರ್ಟ್ ಮಾಡ್ಬೇಕು ಇದಕ್ಕೆ. ಪೊಲೀಸರು ನೀವು ನೀರು ಕುಡಿಯಲ್ಲ ಮೇಡಮ್. ಪೊಲೀಸರು ಅದನ್ನ ಕುಡಿರಿ. ಕಾವೇರಿ ನೀರು ತರ ಕುಡಿತಾರ ಅವ್ರು. ಅವ್ರು ಆಕಾಶದಿಂದ ಬರುತ್ತಾ ನೀರು ಅವ್ರಿಗೆ? ಬಿಡಿ ಸರ್, ನಾನೇ ಬರ್ಲಿ. ನಾನು ನಾಗರಿಕ ನಾನು ಕನ್ಪಾಡಿ ಹೋಗ್ತೀನಿ. ನಾನು ಗಾಡಿಲಿ ಹೋಗ್ತಾ ಇದ್ದೆ. ಆಯ್ತು, ಹೋಗ್ತೀನಿ ನಾನು. ಅಂದ್ರೆ